ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಿವಮೊಗ್ಗದ ಬದಲು ಬೆಳಗಾವಿಯಲ್ಲಿ ಸ್ಟಾರ್ ಏರ್ಲೈನ್ಸ್ ಲ್ಯಾಂಡಿಂಗ್. ಸಾಂಬ್ರಾ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆದ ಸ್ಟಾರ್ ಏರ್ಲೈನ್ಸ್ ವಿಮಾನ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗಬೇಕಾಗಿದ್ದ ಸ್ಟಾರ್ ಏರ್ಲೈನ್ಸ್ ವಿಮಾನ ಶಿವಮೊಗ್ಗದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಬೆಳಗಾವಿಯಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ. ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವ ಭರವಸೆ ನೀಡಿ ಕೈಕೊಟ್ಟ ಏರ್ಲೈನ್ಸ್ನ ಸಿಬ್ಬಂದಿ ಭರವಸೆ ನಂಬಿ ವಿಮಾನದಿಂದ ಇಳಿದಿದ್ದ 60 ಪ್ರಯಾಣಿಕರು. ಬಳಿಕ ಪರ್ಯಾಯ ವ್ಯವಸ್ಥೆ ಅಸಾಧ್ಯ ಎಂದ ಸ್ಟಾರ್ ಏರ್ಲೈನ್ಸ್ನ ಸಿಬ್ಬಂದಿ. ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕೊನೆಗೆ ರಸ್ತೆ ಮಾರ್ಗವಾಗಿ ವ್ಯವಸ್ಥೆ ಮಾಡಿಕೊಟ್ಟ ಸ್ಟಾರ್ ಏರ್ಲೈನ್ಸ್ನ ಸಿಬ್ಬಂದಿ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಲ್ಯಾಂಡ್ ಆಗಬೇಕಾಗಿತ್ತು, ಬಟ್ ಶಿವಮೊಗ್ಗದಲ್ಲಿ ವಿಪರೀತ ಮಳೆ, ಹವಾಮಾನ ಕೈಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೇ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಂತೆ, ಬಟ್ ಏನು ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ. ಕೊನೆಯದಾಗಿ ಈಗೇನೋ ರಸ್ತೆ ಮಾರ್ಗದ ಮುಖಾಂತರವಾಗಿ ವ್ಯವಸ್ಥೆನ ಮಾಡಿಕೊಡ್ಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಾಂಬ್ರಾ ಏರ್ಪೋರ್ಟ್ನ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ. ಏನು ಮಾಡೋದು, ವಾಟ್ ನೆಕ್ಸ್ಟ್, ಈಗ ಹೆಂಗೆ ಹೋಗೋದು, ಏನು ಗೆತ್ತಾ ಅಂತ. ಇವ್ರಿಗೊಂದು ಸೂಕ್ತ ವ್ಯವಸ್ಥೆ ಮಾಡಬೇಕಲ್ವಾ. ಅಂದರೆ ಅವರ ಪ್ರಯಾಣಿಕರು ಅವರ ಆದ್ಯತೆ ಆಗಿರುತ್ತೆ. ಹಾಗಾಗಿ ಕ್ಲೀನಾಗಿ ಪ್ಲ್ಯಾನ್ ಮಾಡಬೇಕಾಗಿತ್ತು, ಬಟ್ ಬಹಳ ಹೊತ್ತುಗಳ ಕಾಲ ಸಮಸ್ಯೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಸಾಕಷ್ಟು ಗೊಂದಲ ಆದಂಗೆ ಕಾಣಿಸ್ತಾ ಇದೆ. ಫೈನಲಿ ಒಂದೇನೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಏನು ಹೇಳಿದ್ರು ಪ್ರಯಾಣಿಕರು? ನೀತಿ ಏನು ತಿರುಪತಿಯಿಂದ ಶಿವಮೊಗ್ಗಗೆ ಬರಬೇಕಾದ ಸ್ಟಾರ್ ಏರ್ಲೈನ್ಸ್ ವಿಮಾನ ಏನಿದೆ, ಹವಾಮಾನ ವೈಪರೀತ್ಯದಿಂದ ಒಂದು ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತದನಂತರ ಏನು ಸುಮಾರು ಹೊತ್ತು ಆಗಸದಲ್ಲಿ ಸುತ್ತಾಡಿದಂತ ಸ್ಟಾರ್ ಏರ್ಲೈನ್ಸ್ ಬಳಿಕ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ತಡರಾತ್ರಿ ಬಂದು ಒಂದು ಲ್ಯಾಂಡಿಂಗ್ ಮಾಡಿದೆ. ಆಯ್ತಾ, ಲ್ಯಾಂಡಿಂಗ್ ಮಾಡಿದ ಬಳಿಕ ಏನು ಸ್ಟಾರ್ ಏರ್ಲೈನ್ಸ್ ಸಿಬ್ಬಂದಿಗಳು ನಿಮ್ಮೊಂದು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅನ್ನೋಂತ ಒಂದು ಭರವಸೆಯನ್ನ ಒಂದು ಪ್ರಯಾಣಿಕರು ಕೊಟ್ಟಿದ್ರು. ಸೊ ಪ್ರಯಾಣಿಕರೆಲ್ಲರೂ ಕೂಡ ಮತ್ತೆ ಪುನಃ ಏನು ಬೆಳಗಾವಿಯಿಂದಲೇ ಶಿವಮೊಗ್ಗಕ್ಕೆ ಏನು ವಿಮಾನದಲ್ಲಿ ಹೋಗ್ತೇವೆ ಅನ್ನೋಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ರಾತ್ರಿ ಹವಾಮಾನ ವೈಪರೀತ್ಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಪರ್ಯಾಯ ವಿಮಾನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ತದನಂತರ ಏನಂದ್ರೆ ಕೆಲ ಗಂಟೆಗಳ ಬಳಿಕ ಸ್ಟಾರ್ ಏರ್ಲೈನ್ಸ್ ಅಧಿಕಾರಿಗಳು ಪರ್ಯಾಯ 2 ವಾಹನಗಳ ವ್ಯವಸ್ಥೆ ಮಾಡಿ ಏನು ಶಿವಮೊಗ್ಗಕ್ಕೆ ಇಳಿಬೇಕಾದಂತಹ ಎಲ್ಲಾ ಪ್ರಯಾಣಿಕರಿಗೆ ರಸ್ತೆ ಮಾರ್ಗವಾಗಿ ಅವರಿಗೆ ಶಿವಮೊಗ್ಗ ತಲುಪುವಂತ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗಬೇಕಾದಂತ ವಿಮಾನ ಏನಿದೆ ಅದು ನೇರವಾಗಿ ಬಂದು ಬೆಳಗಾವಿಯಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ನೀತಿ ಇದರಿಂದ ಏನು ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂತ ಅನೇಕ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. 4 ಗಂಟೆ ಏನು ಇಲ್ಲ ಅಂದರೆ ಲ್ಯಾಂಡ್ ಮಾಡಿದ್ರೆ ಸರ್ವಿಸ್ ಕೊಡೋಕ್ಕಿಲ್ಲ ಅಂದ್ರೆ ಹೆಂಗೆ